ಅನಂತರಾವ್ ಎಜುಕೇಶನ್ಗೆ ಸ್ವಾಗತ. ಈ ರೀತಿಯಾದಂತಹ ಕ್ವಶನ್ಸ್ಗಳನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಗೆ ಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನು ನೋಡಿದ್ವಿ. ಬಟ್ ಈ ಒಂದು ಕ್ವಶನ್ಸ್ ಏನಿದೆ ಇದು ಸ್ವಲ್ಪ ಸ್ಪೆಷಾಲಿಟಿ ಇರುವಂತಹ ಕ್ವಶನ್. ನೋಡಿ, ಇಲ್ಲಿ 7 ಸ್ಕ್ವೇರ್ ರೂಟ್ ಆಫ್ 7 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 7 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 7 ಅಪ್ ಟು ಇನ್ಫಿನಿಟಿ ವರೆಗೂ ಇದೆ. ನಾವೇನ್ ಮಾಡ್ತಾ ಇದ್ವಿ, ಈ 7 ಅನ್ನುವಂಥದ್ದನ್ನ ತೆಗೆದುಕೊಳ್ತಾ ಇದ್ವಿ, ಇದನ್ನ ನಾವು ಸ್ಪ್ಲಿಟ್ ಮಾಡ್ತಾ ಇದ್ವಿ, ರೈಟ್. ಸೊ ಈ 7 ಅನ್ನ ಸ್ಪ್ಲಿಟ್ ಮಾಡಿದಾಗ 7 ಇಂಟು 1 ಈ ಒಂದೇ ಚಾನ್ಸಸ್ ಇದೆ, ರೈಟ್. ಸೊ ಈ ಒಂದು ಡಿಫರೆನ್ಸ್ ಏನಿದೆ ಇದು 6 ಅನ್ನುವಂಥದ್ದಾಯ್ತು. ಬಟ್ ನಮಗೆ ಡಿಫರೆನ್ಸ್ ಏನ್ ಬೇಕಾಗಿದೆ, 1 ಅನ್ನುವಂಥದ್ದು ಬೇಕಾಗಿದೆ. ಸೊ ಯಾವ ನಂಬರ್ ಡಿಫರೆನ್ಸ್ 1 ಬರೋದಕ್ಕೆ ಸಾಧ್ಯವಿಲ್ಲವೋ ಅಂತಹ ಕ್ವಶನ್ಸ್ ಗಳನ್ನ ನಾವು ಹೇಗೆ ಸಾಲ್ವ್ ಮಾಡ್ತೀವಿ ಅಂತಂದ್ರೆ ಒಂದು ಫಾರ್ಮುಲಾ ಇದೆ. ನೋಡಿ, ಆ ಫಾರ್ಮುಲಾ ಏನಿದೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 4a ಪ್ಲಸ್ 1 ಪ್ಲಸ್ 1 ಡಿವೈಡೆಡ್ ಬೈ 2 ಅನ್ನುವಂತಹ ಫಾರ್ಮುಲಾ ಇದೆ. ಇಲ್ಲಿ ಎ ಅನ್ನುವಂಥದ್ದು ಏನಿದೆ, ಈ ಕೊಟ್ಟಿರುವಂತಹ ನಂಬರ್ಸ್ ಏನಿದೆ ಇದೇ ಎ ಆಗಿರುತ್ತದೆ. ಇಲ್ಲಿ ಎ ಅನ್ನುವಂಥದ್ದು ಏನಿದೆ, ಇಲ್ಲಿ 7 ಅನ್ನುವಂಥದ್ದು ಇದೆ, ರೈಟ್. ಸೊ ಸ್ಕ್ವೇರ್ ರೂಟ್ ಆಫ್ 4 ಇಂಟು 7 ಪ್ಲಸ್ 1 ಡಿವೈಡೆಡ್ ಬೈ 2. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ 7 4 28 ಪ್ಲಸ್ 1 ಮಾಡಿದಾಗ 29 ಅನ್ನುವಂಥದ್ದು ಬರುತ್ತೆ, ರೈಟ್. ಪ್ಲಸ್ 1 ಡಿವೈಡೆಡ್ ಬೈ 2 ಅನ್ನುವಂಥದ್ದು ಆಗುತ್ತೆ. ಈ ಪ್ಲಸ್ 1 ಅನ್ನುವಂಥದ್ದು ಸ್ಕ್ವೇರ್ ರೂಟ್ ಒಳಗಡೆ ಇಲ್ಲ, ಇದನ್ನ ನೆನಪಿಡಿ. ಸೊ ನಮ್ಮ ಆನ್ಸರ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 29 ಪ್ಲಸ್ 1 ಡಿವೈಡೆಡ್ ಬೈ 2. ಅದೇ ರೀತಿಯಾಗಿ ನಾವು ಈ ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡಿ ನೋಡಿದಾಗ ನೋಡಿ, ಸ್ಕ್ವೇರ್ ರೂಟ್ ಆಫ್ 8 4 32 ಪ್ಲಸ್ 1 ಡಿವೈಡೆಡ್ ಬೈ 2. ಸೊ 32 ಪ್ಲಸ್ 1 ಏನಾಗುತ್ತೆ, 33 ಅನ್ನುವಂಥದ್ದಾಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 33 ಪ್ಲಸ್ 1 ಡಿವೈಡೆಡ್ ಬೈ 2 ಅನ್ನುವಂಥದ್ದು ಆನ್ಸರ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿದಾಗ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಮಧ್ಯದಲ್ಲಿ ಮೈನಸ್ ಅನ್ನುವಂಥದ್ದಿದೆ, ರೈಟ್. ಸೊ ಇಲ್ಲಿ 7 ಅನ್ನುವಂಥದ್ದು ಏನಿದೆ ಇದನ್ನ ಸ್ಪ್ಲಿಟ್ ಮಾಡಿದಾಗ ಡಿಫರೆನ್ಸ್ 1 ಅನ್ನುವಂಥದ್ದು ಬರೋದಿಲ್ಲ. 7 ಇಂಟು 1 ಮಾತ್ರ ಪಾಸಿಬಲ್ ಇದೆ, ರೈಟ್. 7 ಮೈನಸ್ 1 ಮಾಡಿದಾಗ 6 ಅನ್ನುವಂಥದ್ದು ಬರುತ್ತೆ. ಸೊ ಡಿಫರೆನ್ಸ್ 1 ಅನ್ನುವಂಥದ್ದು ಬರೋದಿಲ್ಲ. ಬಟ್ ಅದಷ್ಟೇ ಅಲ್ಲದೆ ಇಲ್ಲಿ ಮಧ್ಯದಲ್ಲಿ ಮೈನಸ್ ಅನ್ನುವಂಥದ್ದಿದೆ. ಸೊ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಓನ್ಲಿ 1 ಡಿಫರೆನ್ಸ್ ಆಗುತ್ತೆ. ನೋಡಿ, ಸ್ಕ್ವೇರ್ ರೂಟ್ ಆಫ್ 4a ಪ್ಲಸ್ 1 ಇಲ್ಲಿ ಪ್ಲಸ್ 1 ಬದಲು ನಾವೇನ್ ಮಾಡ್ಬೇಕು, ಇಲ್ಲಿ ಮೈನಸ್ 1 ಅನ್ನುವಂಥದ್ದನ್ನ ಬರೀಬೇಕು, ಡಿವೈಡೆಡ್ ಬೈ 2 ಅನ್ನುವಂಥದ್ದನ್ನ ಬರೀಬೇಕು. ನೋಡಿ, ಸ್ಕ್ವೇರ್ ರೂಟ್ ಆಫ್ 4 7 4 28 ಅನ್ನುವಂಥದ್ದಾಗುತ್ತೆ, ಪ್ಲಸ್ 1 ಮೈನಸ್ 1 ಡಿವೈಡೆಡ್ ಬೈ 2. ಸೊ 28 ಪ್ಲಸ್ 1 ಏನಾಗುತ್ತೆ, 29 ಅನ್ನುವಂಥದ್ದಾಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 29 ಮೈನಸ್ 1 ಡಿವೈಡೆಡ್ ಬೈ 2 ಅನ್ನುವಂಥದ್ದು ಆನ್ಸರ್. ನೆಕ್ಸ್ಟ್ ಕ್ವಶನ್ ಇನ ಸ್ಪೆಷಾಲಿಟಿಯನ್ನ ನೋಡಿ, ಪ್ಲಸ್ ಮೈನಸ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ, ರೈಟ್. ಸೊ ಈ ಒಂದು ಕ್ವಶನ್ ಅನ್ನ ನಾವು ಹೇಗೆ ಸಾಲ್ವ್ ಮಾಡ್ತೇವೆ ಅನ್ನುವಂಥದ್ದನ್ನ ನೋಡಿದಾಗ, ಅಂದ್ರೆ ಈ 4 ಅನ್ನುವಂಥದ್ದು ಏನಿದೆ ಇದು ಕೂಡ ಸ್ಪ್ಲಿಟ್ ಮಾಡಿದಾಗ ಡಿಫರೆನ್ಸ್ 1 ಅನ್ನುವಂಥದ್ದು ಬರೋದಿಲ್ಲ, ರೈಟ್. ಸೊ ಇಂತಹ ಟೈಪಿನ ಕ್ವಶನ್ ಅನ್ನ ನಾವು ಯಾವ ಫಾರ್ಮುಲಾವನ್ನ ಯೂಸ್ ಮಾಡಿ ಸಾಲ್ವ್ ಮಾಡ್ತೇವೆ ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ 4a ಮೈನಸ್ 3 ಪ್ಲಸ್ 1 ಡಿವೈಡೆಡ್ ಬೈ 2 ಅನ್ನುವಂಥದ್ದನ್ನ ಬರುತ್ತೆ. ಓಕೆ, ಸೊ ಈ ಒಂದು ಏನು ಪ್ಲಸ್ ಇಂದ ಸ್ಟಾರ್ಟ್ ಆಗಿದೆ, ಹೀಗಾಗಿ ಈ ಒಂದು ಫಾರ್ಮುಲಾ ಅಪ್ಲೈ ಆಗುತ್ತೆ. ಒಂದು ವೇಳೆ ಇದು ಮೈನಸ್ ಇಂದ ಸ್ಟಾರ್ಟ್ ಆಗಿತ್ತು ಅಂತಂತಂದ್ರೆ ಈ ಪ್ಲಸ್ ಜಾಗಕ್ಕೆ ನಾವೇನ್ ಬರೀಬೇಕು, ಕೇವಲ ಮೈನಸ್ ಅನ್ನುವಂಥದ್ದನ್ನ ಬರೀಬೇಕು. ಯಾವಾಗ ನೋಡಿ, ಮೈನಸ್ ಇಂದ ಸ್ಟಾರ್ಟ್ ಆದಾಗ ಮೈನಸ್ ಪ್ಲಸ್ ಅನ್ನುವಂಥದ್ದಾದಾಗ ನಾವೇನ್ ಮಾಡ್ಬೇಕು, ಆಗ ಫಾರ್ಮುಲಾ 4a ಮೈನಸ್ 3 ಮೈನಸ್ 1 ಡಿವೈಡೆಡ್ ಬೈ 2 ಅನ್ನುವಂಥದ್ದಾಗುತ್ತೆ. ಓಕೆ, ಸೊ ಇಲ್ಲಿ ಪ್ಲಸ್ ಇಂದ ಸ್ಟಾರ್ಟ್ ಆಗಿದೆ, ಹೀಗಾಗಿ 4 ಇಂಟು ಎ ಅಂದ್ರೆ ಏನಿಲ್ಲಿ 4 ಅನ್ನುವಂಥದ್ದಿದೆ. ಸೊ 4 ಇಂಟು 4 ಮೈನಸ್ 3 ಪ್ಲಸ್ 1 ಡಿವೈಡೆಡ್ ಬೈ 2, ರೈಟ್. ಸೊ 4 4 16 ಮೈನಸ್ 3 13 ಅನ್ನುವಂಥದ್ದಾಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 13 ಪ್ಲಸ್ 1 ಡಿವೈಡೆಡ್ ಬೈ 2 ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಾಗಿದೆ, ಮೈನಸ್ ಇಂದ ಸ್ಟಾರ್ಟ್ ಆಗಿದೆ, ರೈಟ್. ಸೊ ಮೈನಸ್ ಇಂದ ಸ್ಟಾರ್ಟ್ ಆದಾಗ ಈ ಒಂದು ಫಾರ್ಮುಲಾವನ್ನ ಯೂಸ್ ಮಾಡಬೇಕು. ಸ್ಕ್ವೇರ್ ರೂಟ್ ಆಫ್ 4 4 16 ಮೈನಸ್ 3 ಮೈನಸ್ 1 ಡಿವೈಡೆಡ್ ಬೈ 2, ರೈಟ್. ಸೊ ಸ್ಕ್ವೇರ್ ರೂಟ್ ಆಫ್ 16 ಮೈನಸ್ 3 ಏನಾಗುತ್ತೆ, 13 ಅನ್ನುವಂಥದ್ದಾಗುತ್ತೆ, ಮೈನಸ್ 1 ಡಿವೈಡೆಡ್ ಬೈ 2. ಸೊ ಸ್ಕ್ವೇರ್ ರೂಟ್ ಆಫ್ 13 ಮೈನಸ್ 1 ಡಿವೈಡೆಡ್ ಬೈ 2 ಅನ್ನುವಂಥದ್ದು ಆನ್ಸರ್. ನೀವೀಗ ಇದನ್ನ ಸಾಲ್ವ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ಇದರ ಆನ್ಸರ್ ಅನ್ನ ತಿಳಿಸಿ. ನಮ್ಮ ಆಪ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಬರುವಂತಹ 40ಕ್ಕೂ ಹೆಚ್ಚು ಟಾಪಿಕ್ಸ್ಗಳನ್ನು ತಿಳಿಸಿದ್ದೇವೆ. ನಮ್ಮ ಕೋರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ಕೂಡ ಲಭ್ಯವಿದೆ. ಆಸಕ್ತಿ ಇದ್ದರೆ ಡೌನ್ಲೋಡ್ ಮಾಡಿಕೊಳ್ಳಿ. ಆ್ಯಪಿನ ಹೆಸರು ಅನಂತರಾವ್ ಎಜುಕೇಶನ್.